26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೀಸಲು ಅರಣ್ಯದಲ್ಲಿ ಇವತ್ತು ಬೆಳಗ್ಗೆ ಶಿಕಾರಿಗೆ ಹೋದಂತವರು ಅರಣ್ಯ ಸಿಬ್ಬಂದಿಗಳ ಕೈಗೆ ಸಿಕ್ಕಿ ಅವರೇ ಶಿಕಾರಿಯಾಗಿರುವಂತಹದ್ದು. 3 ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಅರಣ್ಯ ಸಚಿವರು. ಸರ್, ನಿಮಗೆ ಈ ಇಲಾಖೆ ಹೊಸ್ತು, ಮೊನ್ನೆ ತಾನೇ ನೀವು ಇಲಾಖೆನ ತೆಗೆದುಕೊಂಡಿದ್ದೀರಿ. ಆಗ್ಲೇ ಒಂದು ದುರ್ಘಟನೆ ಆಗೋಗಿರುವಂತಹದ್ದು. ಕಾಡಿನಲ್ಲಿ ಶಿಕಾರಿಗೆ ಹೋದಂತವರ ಮೇಲೆ ಸಿಬ್ಬಂದಿಗಳು ದಾಳಿ ಮಾಡಿದ್ದಾರೆ, ಶೂಟೌಟ್ ಆಗಿದೆ, 3 ಜನ ಸಾವನ್ನಪ್ಪಿದ್ದಾರೆ ಅಂತ. ಏನಾಯ್ತು ಪ್ರಕರಣ, ಏನ್ ಮಾಹಿತಿ ನಿಮಗೆ ಸಿಕ್ಕಿದೆ ಸರ್? ಬೆಳಿಗ್ಗೆ 5 ಗಂಟೆ 5:10 ನಡೆದಿರತಕ್ಕಂಥ ಘಟನೆ. ಅಲ್ಲಿ ಇದು ಮೀಸಲಾರಣ್ಯದಲ್ಲಿ ಯಾರೂ ಕೂಡ ಬೇಟೆ ಮಾಡಬಾರ್ದು. ಒಂದು ನಮ್ಮ ಅಧಿಕಾರಿಗಳ ಪ್ರಕಾರ 4 ಜನ, ಒಂದು ಮಹೀಮ್ ದಾಸು, ಇನ್ನೊಂದು ಅರುಳ್ ದಾಸು, ಆಮೇಲೆ ಕುಮಾರು, ಮತ್ತು ಇನ್ನೊಬ್ಬರು ಜಾನ್ ಅಂತ 4 ಜನ. 4 ಜನ ಇವರಿಗೆ ಮಾಹಿತಿ ಸಿಕ್ಕಿರುತ್ತೆ ಈ ಥರ ಬೇಟೆ ಆಡೋಕ್ಕೆ ಹೋಗಿದ್ದಾರೆ ಅಂತ. ಅದರಲ್ಲಿ ಶೇಖರಯ್ಯ ಅಂತ ಒಂದು ಟೀಮ್, ಅವರ ಜೊತೆ 1-2-3 ವಾಚರ್ಸು ಅವರೆಲ್ಲ ಇರ್ತಾರಲ್ಲ ಅವರು. ಇನ್ನೊಂದು ಟೀಮು ರೋಹಿತ್ ಅಂತ. 2 ಟೀಮು ಅರಣ್ಯದೊಳಗಡೆ ಹೋಗ್ತಾರೆ. ಹೋಗಿ ಕೊನೆಗೆ ಇವರು ಬರ್ತಾ ಇರ್ತಾರೆ, ಟಾರ್ಚ್ ಲೈಟ್ ಇರುತ್ತಂತೆ, ಟಾರ್ಚ್ ಲೈಟು ಕಾಣಿಸುತ್ತೆ, ಅದನ್ನು ಹುಡ್ಕೊಂಡು ಇವರು ಹೋಗ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರ ಹತ್ರ 2 ನಾಡ ಪಿಸ್ತೂಲ್ ಇತ್ತು, ಮತ್ತು 4 ಬ್ಯಾಗ್ ಎತ್ಕೊಂಡ್ಬರ್ತಾಯಿದ್ರು. ಆಮೇಲೆ ಅದರಲ್ಲಿ ಮಾಂಸ ಇತ್ತು ಅಂತ ರಿಪೋರ್ಟಲ್ಲಿ ಬಂದಿದೆ. ಮತ್ತು ಆ ಸಂದರ್ಭದಲ್ಲಿ ಏನೋ ಗುಂಡಾರಿಸೋಕ್ಕೇನೋ ಪ್ರಯತ್ನ ಮಾಡಿದ್ರು. ನಾವು ಆತ್ಮರಕ್ಷಣೆಗೆ ಹೋದ್ರೆ ನಾವು ಗುಂಡಾರಿಸ್ತೀವಿ. ಆಗ 2 ತೀರೋಗ್ಬಿಟ್ಟು ಸ್ಪಾಟಲ್ಲೇ. ಒಬ್ಬರು ಗಾಯಾಳು ಆದರು, ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತೀವಿ, ತೀರೋದ್ರು ಅಂತಾರೆ. ಮಹೀಮ್ ದಾಸ್ ಅಂತ ಒಬ್ಬರು ಓಡೋಗ್ಬಿಟ್ರು ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತು ಆ ಕಡೆ ಸತ್ತೋದ್ರಲ್ಲ ಅವ್ರ ಕಡೆಯವರು ಏನು ಹೇಳ್ತಾರೆ ಅಂದರೆ, ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು, ಏನೋ ಹಸುಗಳೇನೋ ಕಳೆದು ಹೋಗ್ಬಿಟ್ಟಿತ್ತು, ಅದಕ್ಕೆ ಹೋಗಿದ್ವಿ ಅಂತ ಅವರು ಹೇಳ್ತಾರೆ. ಅದಕ್ಕೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು, ನಾನು ಕೋಲಾರ್ಗೆ ಹೋಗಿದ್ನಲ್ಲ ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ, ಆಗ ನಮ್ಮ SES, ನಮ್ಮ ಫಾರೆಸ್ಟು, ಮತ್ತು ನಮ್ಮ ಕುಮಾರ್ ಇದರಲ್ಲಿ ರಿಸರ್ವ್ ಫಾರೆಸ್ಟ್ ಇನ್ಚಾರ್ಜ್ ಇದ್ದಾರಲ್ಲ ಅವರು ಎಲ್ಲ ಹೋಗಿ CMನ ಭೇಟಿ ಮಾಡಿ ಬ್ರೀಫ್ ಮಾಡಿ, ಆಮೇಲೆ ಸತ್ಯಾಂಶ ಈ ಥರ 2 ಕಡೆ ಸತ್ಯಾಂಶವನ್ನು ತಿಳ್ಕೋಬೇಕು ಅಂತೇಳಿ ಮ್ಯಾಜಿಸ್ಟ್ರೇಟು ತನಿಖೆಗೆ ಮುಖ್ಯಮಂತ್ರಿಗಳು ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದಾರೆ. ಮತ್ತು ಸತ್ಯಾಸತ್ಯತೆ ಏನು ಅಂತೇಳಿ ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಥವಾ ಆತ್ಮರಕ್ಷಣೆಗೆ ಮಾಡಿರೋದು ಅದನ್ನು ತಿಳ್ಕೋಬೇಕು. ಅದಕ್ಕೆ ತನಿಖೆ ಬಂದರೆ, ಅಟ್ಲೀಸ್ಟ್ ಪ್ರಿಲಿಮಿನರಿ ರಿಪೋರ್ಟ್ ಬಂದರೆ ಆಮೇಲೆ ನಾವೇನು ಸರ್ಕಾರ ಆ್ಯಕ್ಟ್ ಮಾಡ್ಬೋದು, ಅದರ ಪ್ರಕಾರ ನಾವು ಮಾಡ್ತೀವಿ. ಸರಿ, ಕಾಡಿಗೆ ಬೇಟೆಗೆ ಹೋದಂಥವ್ರ ಕೈಲಿ ಶಸ್ತ್ರಾಸ್ತ್ರಗಳು ಇರಬೇಕಾಗತ್ತೆ ದಾಳಿ ಮಾಡಬೇಕು ಅಂದರೆ ಅರಣ್ಯ ಸಿಬ್ಬಂದಿಗಳು. ಮತ್ತು ಅವ್ರು ಏನಾದ್ರು ಬೇಟೆ ಆಡಿದಂತಹ ಏನು ಪ್ರಾಣಿಗಳ ಪ್ರಾಣಿಗಳು ಅವ್ರ ಜೊತೆ ಇರಬೇಕಾಗತ್ತೆ. ಆಗಿದ್ದಾಗ ಮಾತ್ರ ಅವ್ರ ಮೇಲೆ ದಾಳಿಯನ್ನು ಮಾಡಬೇಕಾಗತ್ತೆ. ಆ ಥರದ್ದು ಏನಾದರೂ ಶಸ್ತ್ರಾಸ್ತ್ರಗಳು ಅವ್ರ ಹತ್ರ ಬಳಿ ಇತ್ತಾ? 2 ನಾಡ ಪಿಸ್ತೂಲು, ಆಮೇಲೆ 4 ಬ್ಯಾಗ್ ಅಷ್ಟು ಜಿಂಕೆ ಮಾಂಸ, 4 ಬ್ಯಾಗ್ ಜಿಂಕೆ ಮಾಂಸ, 2 ನಾಡು ಪಿಸ್ತೂಲ್ ಅವ್ರ ಹತ್ರ ಇತ್ತು. ಅದೆಲ್ಲ ಕೂಡ ಸೀಸ್ ಮಾಡಿದ್ದಾರೆ. ರಿಪೋರ್ಟ್ ಬರಲಿ, ಅವರು ಹತ್ತಿರದಿಂದ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ ಕೂಡ ರಿಪೋರ್ಟ್ ಬಂದ ಮೇಲೆ ಕರೆಕ್ಟಾಗಿ ಮಾಹಿತಿ ನಮಗೆ ಸಿಕ್ಕಿದ್ರೆ ಆಮೇಲೆ ನಾವು ಮುಂದೆ ಏನು ಸರ್ಕಾರ ಕ್ರಮ ತಗೊಳ್ಳುತ್ತೋ ಅದನ್ನು ತಗೊಳ್ತೀವಿ. ಈ ಹಳ್ಳಿ ಜನ ಹೇಳ್ತಿದ್ದಾರೆ, ಇವರು ಏನು ಬೇಟೆ ಹೋಗಿದ್ದಂಥವ್ರು, ಅವರು ದನ ಮೇಯ್ಸಕ್ಕೆ ಹೋಗಿದ್ರು, ಎಣ್ಣೆ ಕುಡ್ಕೊಂಡು ಒಂದು ಬಂಡೆ ಮೇಲೆ ಮಲಗಿದ್ರು. ಬಂಡೆ ಮೇಲೆ ಮಲಗಿದಂಥವ್ರ ಮೇಲೆ ಏಕಾಏಕಿ ಅರಣ್ಯ ಸಿಬ್ಬಂದಿ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. ಆಗ ಅವರು ಆ ರೀತಿ ಹೇಳ್ತಾರೆ, ಇವರು ಈ ರೀತಿ ಹೇಳ್ತಾರೆ. ಸತ್ಯಾಂಶ ಬರಬೇಕಲ್ವಾ? ಸತ್ಯಾಂಶ ಬರಬೇಕಾಗಿದ್ದರೆ ತನಿಖೆ ಆಗಬೇಕು, ತನಿಖೆ ರಿಪೋರ್ಟ್ ಬರಬೇಕು. ಬೆಳಿಗ್ಗೆ 5 ಗಂಟೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಇದೆ, ಕಾಡು ಒಳಗಡೆ ಆಗಿರ್ತಕ್ಕಂಥ ಘಟನೆ. ನಾಡು ಪಿಸ್ತೂಲ್ ಇತ್ತು, ಮತ್ತು ಇದು ಜಿಂಕೆ ಮಾಂಸ ಇತ್ತು. ಅದರಿಂದ ನಾನು ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕೆ ಹೋಗಲ್ಲ. ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದ ಮೇಲೆ ನಮ್ಮ ಅಧಿಕಾರಿಗಳು ಏನಾದರೂ ತಪ್ಪು ಮಾಡಿದರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಈಗ ಕಾಡಂಚಿನ ಗ್ರಾಮಗಳಲ್ಲಿ ಈ ಥರದ ಅರಣ್ಯ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರ ನಡುವೆ ಆಗಿದ್ದಾಗ ಸಂಘರ್ಷಗಳು ಇದ್ದೇ ಇರುತ್ತೆ. ಗ್ರಾಮಸ್ಥರು ಹೇಳ್ತಾರೆ, ನಮ್ಮ ಮೇಲಿನ ಯಾವುದೋ ಒಂದು ದ್ವೇಷಕ್ಕೆ 3 ಜನ ಕರ್ಕೊಂಡೋಗಿ ಈ ರೀತಿ ಶೂಟೌಟ್ ಮಾಡಿದ್ದಾರೆ ಅಂತ. ಇದೆಲ್ಲ ತನಿಖೆ ಆಗಿ ನಮ್ಮ ಅಧಿಕಾರಿಗಳಲ್ಲಿ ಏನಾದರೂ ತಪ್ಪಿದ್ರೆ ಖಂಡಿತ ಕ್ರಮ ತಗೊಳ್ತೀನಿ ಅಂತ ನಾನು ಆಗ್ಲೂ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳ್ತೀನಿ. ಮತ್ತು ನಾನಿನ್ನು ಜಸ್ಟ್ ಹೊಸದಾಗಿ ಬಂದಿರತಕ್ಕಂಥದ್ದು ಇಲಾಖೆಗೆ. ಈ ಥರದ್ದೇನಾದರೂ
ಸಾರ್ವಜನಿಕರ ಮತ್ತು ನಮ್ಮ ಇಲಾಖೆ ಸಿಬ್ಬಂದಿಗೆ ಈ ರೀತಿ ಏನಾದರೂ ವೈಷಮ್ಯಗಳಿದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಶೂಟೌಟ್ ಆಗಿರೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಂದ್ರೆ ಮುಖಕ್ಕೆ ಹೊಡೆದಿದ್ದಾರೆ, ಎದೆಗೆ ಹೊಡೆದಿದ್ದಾರೆ, ಕಾಲಿಗೆ ಹೊಡೆಯೋದು ಬಿಟ್ಟು ಯಾಕೆ ಎದೆಗೆ ಮುಖಕ್ಕೆ ಹೊಡೆದ್ರು ಅನ್ನುವಂಥ ಅನುಮಾನ. ಮತ್ತೆ ಆ ಬಾಡಿನ ಅಲ್ಲಿಂದ ಯಾಕೆ ಅರಣ್ಯ ಅಧಿಕಾರಿಗಳು ತೆಗೆದುಕೊಂಡು ಹೋದ್ರು, ಅವರಿಗೆ ಅಧಿಕಾರನೇ ಇಲ್ಲ ಬಾಡಿಗಳನ್ನ ಎತ್ತೋದಕ್ಕೆ ಅನ್ನುವಂಥ. ಬಾಡಿ ಒಂದು ಗಾಯ ಆಗಿರ್ತಕ್ಕಂಥವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೋದು, ಅದು ಮಾನವೀಯತೆ ದೃಷ್ಟಿಯಿಂದ. ಆದರೆ ಸತ್ತೋಗಿರ್ತಕ್ಕಂಥವ್ರನ್ನ ಯಾಕೆ ಶಿಫ್ಟ್ ಮಾಡಿದ್ರು ಅದೆಲ್ಲ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಅದರಿಂದ ತನಿಖೆ ವರದಿ ಬಂದ ಮೇಲೆ ಆಮೇಲೆ ಸರ್ಕಾರ ಏನು ಕ್ರಮ ತಗೋಬೇಕು ನಾವು ತಗೊಳ್ತೀವಿ. ಈಗ ತಪ್ಪಿಸ್ಕೊಂಡು ಹೋಗಿರುವಂತಹ ವ್ಯಕ್ತಿ ಏನಿದ್ದಾನೆ ಅವನಿಗೆ ಎಲ್ಲ ಸತ್ಯಗಳು ಗೊತ್ತಿರುತ್ತೆ ಏನಾಗಿದೆ ಅಂತ, ಅವನನ್ನು ಹುಡುಕುವಂಥ ಪ್ರಯತ್ನ ನಡೀತಿದೆಯಾ ಅಂತ ಸರ್? ಅದೇ ಮಾಡ್ತಾ ಇದ್ದಾರೆ. ಲೋಕಲ್ ನಮ್ಮ SP ಇದ್ದಾರಲ್ಲ, ಜಿಲ್ಲಾಧಿಕಾರಿಗಳಿಗೂ ನಾನು ಮಾತಾಡಿದ್ದೀನಿ, SP ಅವರಿಗೂ ಮಾತಾಡಿದ್ದೀನಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿ ನಾನು ಹೋಗೋಕೆ ಹೇಳಿದ್ದೀನಿ. ನಾನು ಕೋಲಾರ್ಗೆ ಹೋಗಿದ್ದೆ, ಅದಕ್ಕೆ ಅವ್ರಿಗೆ ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಅಂತ ಹೇಳಿದ್ದೀನಿ. ಸರ್, ಈಗ CM ಹೇಳ್ದಂಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ. ಈಗ ಮಧ್ಯಂತರ ವರದಿಯನ್ನು ಸರ್ಕಾರ ಎದುರು ನೋಡ್ತಾ ಇದೆ. ಅಷ್ಟರ ಒಳಗೆ ಏನಾದರೂ ಯಾರ್ಯಾರು ಸಿಬ್ಬಂದಿಗಳು ಈ ಶೂಟೌಟ್ನಲ್ಲಿ ಭಾಗಿಯಾಗಿದ್ರು ಅವ್ರ ಮೇಲೆ ಏನಾದರೂ ಪ್ರಿಲಿಮಿನರಿ ಏನಾದರೂ ಕ್ರಮ ತೆಗೆದುಕೊಳ್ಳುವಂಥ ರಿಪೋರ್ಟ್ ಬಂದ ಮೇಲೇ ಕ್ರಮ ತೆಗೆದುಕೊಳ್ಳೋದು ಅನ್ನೋ ರಿಪೋರ್ಟ್ ಬಂದ್ಬಿಡಲಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಏನು ಕ್ರಮ ತಗೋಬೇಕೋ ತಗೊಳ್ತೀನಿ. ಇನ್ನೊಂದು ಸಲ ಹೇಳ್ತೀನಿ, ನಮ್ಮ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಸರ್, ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆ ಕಚೇರಿಗಳಿಗೆ ನುಗ್ಗಿ ಅಲ್ಲಿ ಪೀಠೋಪಕರಣ ಧ್ವಂಸ ಮಾಡುವಂಥ ಇದೆಲ್ಲ ಮಾಡಿದ್ದಾರೆ. ಇದೊಂದು ಕಡೆ ಆದರೆ ಮತ್ತು ಅವರ ಆಕ್ರೋಶ ಏನು ಅಂತಂದರೆ, ಈಗ ಏನು ಸಾವನ್ನಪ್ಪಿದ್ದಾರೆ ಅವ್ರ ಕುಟುಂಬ, ಅವರು ಪತ್ನಿ ಆಗಿರ್ಬೋದು, ಮಕ್ಕಳಾಗಿರೋದು, ಈಗ ಅವರು ಬೀದಿಗೆ ಬರಬೇಕು. ಅವರೆಲ್ಲ ಕೆಲಸ ಮಾಡ್ತಿದ್ದಂಥವ್ರು, ಕೃಷಿ ಮಾಡ್ತಿದ್ದಂಥವ್ರು, ಈಗ ಅವರ ಕುಟುಂಬಗಳು ಬೀದಿಗೆ ಬರುತ್ತೆ, ಅವ್ರಿಗೆ ಪರಿಹಾರ ಕೊಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದಾರೆ. ಸರ್, ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದಮೇಲೆ ಅದ್ರ ಬಗ್ಗೆನೂ ಕೂಡ ಆಮೇಲೆ ಮಾತಾಡ್ತೀನಿ. ಮತ್ತು ಅರಣ್ಯ ಸಚಿವರು ಬರಲೇಬೇಕು, ನಮಗೆ ಅರಣ್ಯ ಅಧಿಕಾರಿಗಳ ಮೇಲೆ ನನಗೆ ಯಾವುದೇ ರೀತಿಯಾದಂತಹ ನಂಬಿಕೆ ಇಲ್ಲ, ಬರಲಿ ಅನ್ನುವಂಥದ್ದು ಕೇಳ್ತೇವೆ. ಪುಟ್ಟರಂಗ ಶೆಟ್ಟರು ಅದೇ ಜಿಲ್ಲೆಯವರೇ ಅವರು ಅಲ್ಲಿ ಹೋಗಿದ್ದಾರೆ. ನಾನು ಬೆಳಿಗ್ಗೆ ಇವತ್ತು ಕೋಲಾರ್ಗೆ ಇದಕ್ಕೆ ನಮ್ಮ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಹೋಗದೇ ಇದ್ದರೆ ನಾನೇ ಹೋಗ್ತಿದ್ದೆ. ಆದರೆ ನಾನು ಇಲ್ಲಿ ಕಾರ್ಯಕ್ರಮ ಇದ್ದಿದ್ದರಿಂದ ಪುಟ್ಟರಂಗ ಶೆಟ್ಟರು ಹೋಗಿ ಅಂತ ಹೇಳಿದ್ದೀನಿ. ಇದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.